ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು 3 ಮೀನು ಸಾರು ಮಾಡುವ ಅಂತ ಹೇಳಿ ನೆನೆಸಿದ್ದೇನೆ. ಸೊ ಹಾಗೆ ನಾನು 3 ಮೀನಿಗೆ ಮಸಾಲೆ ಎಲ್ಲ ನಾನು ರೆಡಿ ಮಾಡಿದ್ದೇನೆ ಗ್ರೈಂಡ್ ಮಾಡಲಿಕ್ಕೆ. ಸೊ ಹಾಗೆ ನಾನು ನಿಮ್ಮೊಂದಿಗೆ ಶೇರ್ ಮಾಡುವ ಅಂತ ಹೇಳಿ. ಸೊ ನಾನು 3 ಮೀನಿಗೆ ಮುಕ್ಕಲ್ ಆಗುವಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ. ಮತ್ತು ಮೆಣಸು ನಾನೊಂದು 12 ಮೆಣಸು ತಗೊಂಡಿದ್ದೇನೆ. ಮತ್ತು ಧನ್ಯ 2 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಮತ್ತು ಮೆಂತ್ಯ 1/4 ಸ್ಪೂನು, ಟೀ ಸ್ಪೂನಲ್ಲಿ ಒಂದು 3/4 ಸ್ಪೂನ್ ತಗೊಂಡಿದ್ದೇನೆ. ಮತ್ತು ಜೀರಿಗೆ 1/2 ಸ್ಪೂನ್ ತಗೊಂಡಿದ್ದೇನೆ. ಮತ್ತು ಪೆಪ್ಪರ್ ಕಾಳು ಒಂದು 1/4 ಸ್ಪೂನ್, ಅದು ಸಹ 1/4 ಸ್ಪೂನ್ ತಗೊಂಡಿದ್ದೇನೆ. ಬೆಳ್ಳುಳ್ಳಿ ಒಂದು 7ರಿಂದ 8 ತಗೊಂಡಿದ್ದೇನೆ. ಮತ್ತು ಈರುಳ್ಳಿಯಲ್ಲಿ ಒಂದು ಈರುಳ್ಳಿಯಲ್ಲಿ ಕಟ್ ಮಾಡಿ ಅರ್ಧ ಈರುಳ್ಳಿಯನ್ನು ನಾನು ಮಸಾಲಕ್ಕೆ ಹಾಕ್ತೇನೆ, ಇನ್ನು ಅರ್ಧ ಈರುಳ್ಳಿ ಫ್ರೈ ಮಾಡಲಿಕ್ಕೆ ಹಾಕ್ತೇನೆ. ಸೊ ಮತ್ತೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಳಿ ತಗೊಂಡಿದ್ದೇನೆ, ಹಲ್ದಿ ಹುಡಿ, ಅದನ್ನು ನಾನು 1/4 ಸ್ಪೂನ್ ತಗೊಂಡಿದ್ದೇನೆ. ಸೊ ಇದನ್ನೆಲ್ಲ ನಾನು ಇವಾಗ ರುಬ್ಲಿಕ್ಕೆ ಹಾಕ್ತೇನೆ. ನಾನು ಮಸಾಲಾನ ಗ್ರೈಂಡರಲ್ಲಿ ಹಾಕಿದ್ದೇನೆ. ಆಕ್ಚುಲಿ ಮಿಕ್ಸಿಯಲ್ಲಿ ಸಹ ಹಾಕ್ಬೋದು, ಆದರೆ ಅದರಲ್ಲಿ ಒಳ್ಳೆ ರುಬ್ಬೋದಿಲ್ಲ, ಅಂದರೆ ಸಣ್ಣ ಆಗೋದಿಲ್ಲ. ಹಾಗೆ ನಾನು ಗ್ರೈಂಡರಲ್ಲಿ ನಾನು ಇದರಲ್ಲಿ ರುಬ್ತೇನೆ, ಒಳ್ಳೆ ಆಗ್ತದೆ ಸಾಂಬಾರು. ನಿಮಗೆ ಬೇಕಾದರೆ ನೀವು ಮಿಕ್ಸಿಯಲ್ಲಿ ರುಬ್ಬೋದು, ಸೊ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇದರಲ್ಲಿ ರುಬ್ಬಿದ್ರೆ ಭಾರಿ ಒಳ್ಳೆ ಆಗ್ತದೆ ಸಾರು. ಸೊ ಹಾಗೆ ಇವತ್ತು ನಾನು 3 ಮಾಡುವ ಅಂತ ಹೇಳಿ 3 ಸಾರು. ಮತ್ತೆ ಈಗ ಇದು ಮೀನು ತೊಳೆದು ನಾನು ಉಪ್ಪು ಹಾಕಿ ಇಟ್ಟಿದ್ದೇನೆ. ಸೊ ಕ್ಲೀನ್ ನಾವು ಅಲ್ಲೇ ಮಾಡಿಸಿ ಅಲ್ಲೇ ಮಾಡಿಸಿಕೊಂಡು ತಂದದ್ದು. ಸೊ ಹಾಗೆ ಈಗ ನಾನು ಜಸ್ಟ್ ವಾಶ್ ಮಾಡಿ ಉಪ್ಪು ಹಾಕಿ ಇಟ್ಟಿದ್ದೇನೆ. ಸೊ ಇನ್ನು ನಾನು ಮಸಾಲ ಆಗುವಾಗ ಇನ್ನು ನಾನು ಇದಕ್ಕೆ ಒಂದು ಒಗ್ಗರಣೆ ಕೊಡ್ಲಿಕ್ಕೆ ಉಂಟು. ಹಾಗೆ ನಾನು ಅದು ಒಂದು ಮಾಡ್ಲಿಕ್ಕೆ ಉಂಟು. ಇವಾಗ ಮಸಾಲ ರುಬ್ಬಿ ಆಗಿದೆ, ಮಸಾಲ ಆಗಿದೆ. ಸೊ ಇವಾಗ ಒಗ್ಗರಣೆ ಕೊಡ್ಲಿಕ್ಕೆ ಮಸಾಲ ಸೆಪ್ರೇಟ್ ತೆಗ್ದಿದ್ದೇನೆ ಗಟ್ಟಿಯಾಗಿ, ಮತ್ತು ಇದು ನೀರು ಸೆಪ್ರೇಟ್ ಇದೆ. ಮತ್ತು ಇವಾಗ ಒಗ್ಗರಣೆ ಕೊಡಲಿಕ್ಕೆ ಈರುಳ್ಳಿ, ಅರ್ಧ ಈರುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಮತ್ತು ಕರ್ಬೇವಿನ ಸೊಪ್ಪು, ಮತ್ತು ಒಂದು ಟೊಮ್ಯಾಟೊ ಚಿಕ್ಕದು, ಮತ್ತು ಒಂದು ಚಿಲ್ಲಿ. ಸೊ ಇದಿಷ್ಟನ್ನು ಫ್ರೈ ಮಾಡ್ಲಿಕ್ಕೆ ಉಂಟು ಈಗ. ಸೊ ಈಗ ಮಣ್ಣಿಂದು ಪಾತ್ರೆ ಇಟ್ಟಿದ್ದೇನೆ ನಾನು, ಮತ್ತು ಎಣ್ಣೆ ಬಿಟ್ಟಿದ್ದೇನೆ. ಈಗ ಅದು ಎಲ್ಲ ಈರುಳ್ಳಿ ಗಾರ್ಲಿಕ್ ಎಲ್ಲ ಹಾಕ್ತೇನೆ. ಫಸ್ಟು ಜಿಂಜರು ಮತ್ತು ಚಿಲ್ಲಿ ಮತ್ತು ಕರ್ಬೇವಿನ ಸೊಪ್ಪು ಇದು 3 ಒಟ್ಟಿಗೆ ಹಾಕಿ ಫ್ರೈ ಮಾಡ್ತೇನೆ, ಒಂದು ಸ್ವಲ್ಪ ಸೆಕೆಂಡ್ಗೆ ಅಷ್ಟೇ. ಮತ್ತು ಈರುಳ್ಳಿ ಸಹ ಹಾಕಿದ್ದೇನೆ. ಈರುಳ್ಳಿ ಸ್ವಲ್ಪ ಇದು ತುಂಬ ಫ್ರೈ ಆಗಬೇಕಂತಿಲ್ಲ, ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಒಂದು 2 ಮಿನಿಟ್ಸ್ ಆದರೂ ಫ್ರೈ ಮಾಡಬೇಕು ಈರುಳ್ಳಿಯನ್ನು. ಮತ್ತು ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡಲಿಕ್ಕಿದೆ. ಈರುಳ್ಳಿ ಫ್ರೈ ಆಗಿದೆ ಈಗ. ಸೊ ಈಗ ಟೊಮ್ಯಾಟೊ ಹಾಕ್ತೇನೆ. ಟೊಮ್ಯಾಟೊ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿದರೆ ಆಯಿತು, ಒಂದು ಸ್ವಲ್ಪ ಸ್ಮ್ಯಾಶ್ ಆಗೋ ತನಕ ಟೊಮ್ಯಾಟೊ ಫ್ರೈ ಆಗಿದೆ. ಸೊ ಇದಕ್ಕೀಗ ನಾನು ಮಸಾಲಾನ ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸಿಗೆ ಜಸ್ಟ್ ಒಂದು ಫ್ರೈ ಮಾಡ್ತೇನೆ. ಮಸಾಲ ಹಾಕಿದ್ದೇನೆ. ಸೊ ಮಸಾಲ ಒಂದು ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಒಳ್ಳೆ ಮೀನು ಸಾರಿದು. ಮಸಾಲ ಫ್ರೈ ಆಗಿದೆ. ಸೊ ಈಗ ಮಸಾಲದು ನೀರು ಹಾಕ್ತೇನೆ. ಸೊ ಇದು ಮಸಾಲದು ನೀರೆಲ್ಲ ಹಾಕಿದ್ದೇನೆ. ಸೊ ಇದಕ್ಕೀಗ ಒಂದು ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಅಂದರೆ ಕಲ್ಲುಪ್ಪು ಹಾಕಿದರೆ ಸಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಹಾಗೆ ಮೀನಿಗೆ ಹಾಕಿದ್ದೇನೆ. ಹಾಗೆ ನಾನು ಇದಕ್ಕೆ ಮೀನಿಗೆ ಹಾಕಿದ್ದೇನಲ್ಲ, ಹಾಗೆ ನಾನು ಕಲ್ಲುಪ್ಪು ಒಂದು 3/4 ಸ್ಪೂನ್ ಕಲ್ಲುಪ್ಪು ಹಾಕಿದ್ದೇನೆ. ಸೊ ಇವಾಗ ಇದು ಕುದಿ ಬಂದಮೇಲೆ ಮೀನು ಹಾಕ್ಲಿಕ್ಕೆ ಉಂಟು. ಮತ್ತು ಸಾರು ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆ. ಆ್ಯಕ್ಚುಲಿ ತುಂಬ ನೀರು ಥರ ಆದರೆ ಅಷ್ಟು ಒಳ್ಳೆ ಟೇಸ್ಟ್ ಕೊಡೋದಿಲ್ಲ. ಸೊ ಒಂದು ಸ್ವಲ್ಪ ತಿಕ್ಕಾಗಿ ಇದ್ದರೆ ಸೊ ಮೀನಿಗೆ ಒಳ್ಳೆ ಮಸಾಲ ಎಳ್ಕೊಂಡು ಭಾರಿ ಒಳ್ಳೆ ಆಗ್ತದೆ, ಟೇಸ್ಟಿಯಾಗಿರುತ್ತೆ. ಸೊ ಇದು ಬಾಯ್ಲ್ಡ್ ರೈಸ್ ಜೊತೆ ಇದು ಸಾರು ಒಳ್ಳೆ ಆಗೋದು. ಸೊ ಮತ್ತು ಈಗ ಮೀನೊಂದು ಹಾಕಿ ಸ್ವಲ್ಪ ಕುದಿ ತೆಗಿತೇನೆ. ಸೊ ಹಾಗೆ ಇದೊಂದು ಕುದಿ ಬರೋ ತನಕ ಜಸ್ಟ್ ಒಂದು ಕುದಿ ಬರಲಿಕ್ಕೆ ಉಂಟು. ಮತ್ತು ಅದು ಮೀನು ಹಾಕ್ತೇನೆ ನಾನು. ಇದು ಸಾರು ಕುದಿ ಬರ್ತಿದೆ. ಇವಾಗ ನಾನು ಇದಕ್ಕೆ ಮೀನು ಹಾಕ್ತೇನೆ. ಮೀನೆಲ್ಲ ಹಾಕಿದ್ದೇನೆ. ಈಗ ಮೀನೊಂದು ಕುದಿ ಬರಲಿ. ಇದು ಮೀನು ಸ್ವಲ್ಪ ಟೈಮ್ ತಗೊಳುತ್ತೆ, ಸ್ವಲ್ಪ ಕುಕ್ ಆಗಲಿಕ್ಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮೀನು ಸಾರು ಹೇಗೆ ಮಾಡಿದೆ ಅಂತ ಹೇಳಿ. ಸೊ ಈಗ ರೆಡಿ ಆಗಿದೆ ಮೀನು ಸಾರು. ಇದು ತುಂಬ ಈಸಿ ಮಾಡಲಿಕ್ಕೆ ಸಹ. ಸೊ ನೀವು ಸಹ ಟ್ರೈ ಮಾಡಿ.